ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್ ಪವನ್ ಕಲ್ಯಾಣ್ ಇವ್ರು ಆಕ್ಟ್ ಮಾಡಿರುವಂತ ಸಿನಿಮಾ ಹರಿಹರ ವೀರ ಮಲ್ಲು. ಸಿನಿಮಾ ಶುಕ್ರವಾರನೇ ರಿಲೀಸ್ ಆಗ್ಬೇಕಾಗಿತ್ತು, ಬಟ್ ಕಾಂಪಿಟೇಷನ್ ಜಾಸ್ತಿ. ಹಾಲಿವುಡ್ ಇಂದ ಬತ್ತವ್ರೆ, ಬಾಲಿವುಡ್ ಇಂದ ಬತ್ತವ್ರೆ, ಸ್ಯಾಂಡಲ್ವುಡ್ ಇಂದ ಬತ್ತವ್ರೆ, ಕಾಲಿವುಡ್ ಇಂದ ಬತ್ತವ್ರೆ, ಎಲ್ಲಾ ಕಡೆಯಿಂದನು ಅಟ್ಯಾಕ್ ಮಾಡ್ತಾವ್ರೆ. ಇವ್ರಗಳ ಮಧ್ಯೆ ನಮ್ ಸಿನಿಮಾ ಬಂದ್ರೆ ಓಡಲ್ಲ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ. ಏನ್ ಮಾಡ್ಬೋದು ಈಗ? 2 ದಿನ ಮುಂಚೆನೆ ರಿಲೀಸ್ ಮಾಡ್ಬಿಡಿ, ಬುಧವಾರ ನೈಟ್ ಇಂದಾನೆ. ಇದು ಬರೀ ಪಾರ್ಟ್ 1 ಅಷ್ಟೇನೆ, ಚಾಪ್ಟರ್ 2 ಕೂಡ ಬರುತ್ತೆ, ಅನೌನ್ಸ್ಮೆಂಟ್ ಮಾಡವ್ರೆ. ಪವನ್ ಕಲ್ಯಾಣ್ ಅವ್ರದ್ದು ಗಬ್ಬರ್ ಸಿಂಗ್ ಸಿನಿಮಾ ಬಿಟ್ರೆ ಇನ್ಯಾವ್ದು ನೋಡಿಲ್ಲ ನಾವು. ಹಳೆ ಟೈಮ್ ಅಲ್ಲಿ ಸೂಪರ್ ಹೀರೋ ಆಗಿ ಎಲ್ಲ ಮಿಂಚ್ಬಿಟ್ಟವ್ರೆ, ಐನೋ. ಬಟ್ ಈಗೀಗ ಬತ್ತಾ ಹೊಸ ಟೆಕ್ನಾಲಜಿ, ಹೊಸ ಸ್ಟೋರಿ ಲೈನ್ ಜೊತೆ ಟೈ ಅಪ್ ಆಗ್ದೇನೆ ಬಿಂದಾಸ್ ಆಗಿ ಬೇಕಾದ್ ಮಾಡು. ಫಸ್ಟ್ ಅವ್ರು ಯಾರು ಹೇಳಿ? ಡೆಪ್ಯೂಟಿ ಸಿಎಂ, ಚೀಫ್ ಮಿನಿಸ್ಟರ್. ಫಸ್ಟ್ ಈ ಸಿನಿಮಾನ ನೀನೇನಾದ್ರೂ ನೋಡಕ್ ಹೋಯ್ತಿದ್ಯಾ ಅಂತ ಅಂದ್ರೆ ಫಿಸಿಕ್ಸ್ ಅನ್ನೋದನ್ನ ತಲೆಯಿಂದ ಕಿತ್ತೆಸ್ಬಿಟ್ಟು ಹೋಗ್ಬಿಡು. ಇಲ್ದೆ ಹೋದ್ರೆ ಎಡಿಟ್ ಮಾಡಿರೋರ್ಗೆ ಕ್ಯಾಕರ್ಸಿ ಉಗಿಯೋದಂತೂ ಪಕ್ಕ ಫಿಕ್ಸ್. ಓಪನಿಂಗ್ ಶಾಟ್ ಅಲ್ಲಿ ಪವನ್ ಕಲ್ಯಾಣ್ ಯಾವ ರೀತಿ ತೋರಿಸ್ತಾರೆ ಅಂದ್ರೆ, ವಾಹ್ ಏನ್ ಈ ತರ ಓಪನಿಂಗು, ಹಂಗಾರೆ ಮುಂದೆ ಊಟ ಭರ್ಜರಿಯಾಗಿರ್ತದೆ ಅಂತ ವೇಟ್ ಮಾಡ್ತಾ ಕೂತಿದ್ರೆ ನೀವೇನಾದ್ರೂ ಎಲ್ಲ ಪೀಸ್. ಇದೇ ತರ ಇಂಟರ್ವ್ಯೂನ ತಲಪತಿ ವಿಜಯ್ ಅವ್ರದ್ದು ಲಿಯೋ ಸಿನಿಮಾ ಒಳಗಡೆ ನೋಡಿದ್ದೆ ನಾನು. ಇಂಟ್ರೊಡಕ್ಷನ್ ಟೈಮ್ ಅಲ್ಲಿ ಆನಿಮೇಟೆಡ್ ಆಗಿರುವಂತ ಬೇರೆ ಸಿನಿಮಾಗಳ ಕ್ಲಿಪ್ಸ್ ಗಳನ್ನೆಲ್ಲ ಹಾಕ್ಬಿಟ್ಟು ಚಿತಾಲ್ ಪತಾಲ್ ಮಾಡ್ತಾರೆ. ಇದೆಲ್ಲ ಕಾಪಿ ಕ್ಯಾಟ್ ಆಗಿರೋದು ಮಾರ್ವಲ್ ಸ್ಟುಡಿಯೋ ಕಡೆಯಿಂದ. ಇತ್ತೀಚೆಗೆ ಅವರು ಸ್ಟೋರಿ ಮೇಲೆ ಫೋಕಸ್ ಮಾಡ್ತಾರೆ, ನೀವು ಫೋಕಸ್ ಮಾಡ್ತಿಲ್ಲ, ಅಷ್ಟೇ ಡಿಫ್ರೆನ್ಸ್. ಮೊಘಲ್ರ ಟೈಮ್ ಲೈನ್ ಅಲ್ಲಿ ನಡೆಯುವಂತ ಸ್ಟೋರಿ ಇದು, ಬಟ್ ಎಕ್ಸಾಕ್ಟ್ ಆಗಿ ಇದು ಒರಿಜಿನಲ್ ಸ್ಟೋರಿ ಅಲ್ಲ. ಆ ಟೈಮ್ ಲೈನ್ ಅಲ್ಲಿ ನಡೆದಿರುವಂತ ಸ್ಟೋರಿ ಕ್ಯಾರೆಕ್ಟರ್ ಗಳನ್ನ ಎತ್ತಾಕೊಂಡು ಇವ್ರಿಗೆ ಬೇಕಾದಂಗ್ ಚೇಂಜ್ ಮಾಡ್ಕೊಂಡು ಸ್ಟೋರಿ ಬರ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಔರಂಗಜೇಬ್ ಅನ್ನೋನು ಒಬ್ಬ ಮಾಸ್ ವಿಲನ್ ಇರ್ತಾನೆ, ಕೊಹಿನೂರ್ ಡೈಮಂಡ್ ನ ಎತ್ತಾಕೊಂಡು ಕೂತಿರ್ತಾನೆ. ಅದನ್ನ ಎತ್ತಾಕೊಂಡ್ ಬರೋದಕ್ಕೆ ಒಬ್ರು ಹೀರೋ ಹೋಗ್ತಾರೆ, ಅವರೇನೆ ಮಿಸ್ಟರ್ ಹರಿಹರ ವೀರ ಮಲ್ಲು. ಸ್ಟೋರಿ ಈ ರೀತಿ ಇಲ್ಲ ಒರಿಜಿನಲ್, ಬಟ್ ಇವ್ರು ಕ್ರಿಯೇಟ್ ಮಾಡ್ಕೊಂಡಿರೋದು ಈ ರೀತಿ. ಬಟ್ ಮೈನ್ ಸ್ಟೋರಿ ಇದಲ್ಲ, ಬೇರೆ. ಅದನ್ನೇನಾದ್ರೂ ನೀವು ಥಿಯೇಟರ್ ಹೋಗಿ ನೋಡ್ಬೇಕು ಅನ್ಕೊಂಡ್ರೆ ನಿಮ್ ಇಷ್ಟ. ನನ್ಗಂತೂ ಫುಲ್ ಅಷ್ಟ ಆಗ್ಬಿಡ್ತು, ನಿಮ್ಗೇನಾದ್ರೂ ಬಸ್ಟ್ ಆದ್ರೂ ಆಯ್ತದೆ ಹೇಳಕ್ಕಾಗಲ್ಲ. ತುಂಬಾನೇ ತುಂಬಿ ಕೊಟ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ CGI VFX ನ. ಅದು ನೀಟಾಗಾದ್ರೂ ಕೊಟ್ಟಿದಾರ. ಚಿಕ್ಕ ಮಕ್ಕಳು ಮೊಬೈಲ್ ಅಲ್ಲೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ VFX CGI ನ. ಓವರ್ ಆಗಿ VFX ಮೇಲೆ ವರ್ಕ್ ಮಾಡವ್ರೆ, ಒಂಚೂರು ಚೆನ್ನಾಗಿಲ್ಲ. ಯಾವಾಗ ನಿಮ್ಗೆ ಚೆನ್ನಾಗಿದೆ ಅನ್ನೋ ಒಂದ್ ಫೀಲ್ ಬರ್ತಿದೆ ಗೊತ್ತಾ? ಹ್ಯೂಮನ್ ಕ್ಯಾರೆಕ್ಟರ್ ಗಳನ್ನ ಬಿಟ್ಟು ಬೇರೆ ಜಾಗದಲ್ಲಿ ಏನಾದ್ರೂ ಎಡಿಟ್ ಮಾಡೋ ಟೈಮ್ ಅಲ್ಲಿ ಆ ಜಾಗದಲ್ಲಿ VFX ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಹ್ಯೂಮನ್ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಕಡೆ ನೇಚರ್ ಆಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಇದ್ರ ಮೇಲೆಲ್ಲ ವರ್ಕ್ ಮಾಡಿದಾರಲ್ಲ VFX ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಬಟ್ ಹ್ಯೂಮನ್ ಕ್ಯಾರೆಕ್ಟರ್ ಯಾವಾಗ ಅಪಿಯರ್ ಆಗುತ್ತೋ ಅದ್ರ ಮೇಲೆಲ್ಲ ಏನೇನ್ ವರ್ಕ್ ಮಾಡಿದಾರೋ ತುಂಬಾನೇ ವರ್ಸ್ಟ್ ಆಗ್ಬಿಟ್ಟಿದೆ. ಈ ಸಿನಿಮಾನ 2 ಪಾರ್ಟ್ ಆಗಿ ಮಾಡ್ಬೇಕು, ಪ್ರೊಡ್ಯೂಸರ್ ದುಡ್ಡನ್ನ ಲೂಟಿ ಮಾಡ್ಬೇಕು ಅಂತ ಡೈರೆಕ್ಟರ್ ಈ ರೀತಿ ಲೆಂತಿಯಾಗಿ ಸ್ಟೋರಿನ ಎಳೆದು 2 ಪಾರ್ಟ್ ಮಾಡೋದಕ್ಕೆ ಟ್ರೈ ಮಾಡವ್ರೆ. ಬಟ್ ಪಾರ್ಟ್ 1 ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ಪಾರ್ಟ್ 2 ವೈ? ಅದೆಲ್ಲ ಹಾಳಾಗೋಗ್ಲಿ. ಪವನ್ ಕಲ್ಯಾಣ್ ಅವ್ರದ್ದು ಬೇಬಿ ಸಿಟ್ಟಿಂಗ್ ಅಂದ್ರೆ ಚಿಕ್ಕ ಏಜ್ ಇಂದು ಒಂದ್ ಕ್ಲಿಪ್ ಇದೆ, ಅದನ್ನ ಯಾವ ರೀತಿ ಬ್ಲೆಂಡ್ ಮಾಡಿದಾರೆ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಚಿಕ್ಕ ಏಜ್ ಅಲ್ಲಿ ಪುಟ್ಟು ದೋಣಿಲಿ ಹೆಂಗ್ ತೇಲ್ ಬಿಟ್ಬಿಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಪವನ್ ಕಲ್ಯಾಣ್ ಅವ್ರ ತೇಲಿ ಬಿಟ್ಬಿಡ್ತಾರೆ. ವಾ, ಸ್ಟೋರಿ ಎಲ್ಗೋ ಕನೆಕ್ಟ್ ಆಗ್ತಿದ್ಯಲ್ಲ, ಮಿರಾಕಲ್. ಕೊಹಿನೂರ್ ಡೈಮಂಡ್ ನ ಎತ್ತಾಕೊಂಬರೋದಕ್ಕೆ ವೀರಮಲ್ಲು ರೆಡಿ, ನಾನ್ ರೆಡಿ ಫಿಕ್ಸ್ ಆಗ್ತಾರೆ. ಹೋಗೋದಕ್ಕೆ 2 ದಿನ ಬೇಕು. ಆಗಿನ ಟೈಮ್ ನಲ್ಲಿ ಫ್ಲೈಯಿಂಗ್ ಜೆಟ್ ಗಳು ಏನು ಇರ್ಲಿಲ್ವಲ್ಲ, ಕುದುರೆ ಗಾಡಿಲಿ ಟುಕ್ ಅನ್ಕ ಹೋಗದೆ. ಅದಕ್ಕೋಸ್ಕರನೇ 2 ದಿನ ಟೈಮ್ ಇಟ್ಕೋತಿದೆ. ಈ 2 ದಿನದ ಟೈಮ್ ಲೈನ್ ನ ಯೂಸ್ ಮಾಡ್ಕೊಂಡು ಡೈರೆಕ್ಟರ್ ಹೇಳದ ಇಷ್ಟುದ್ದ ಮಾಡ್ಬಿಟ್ಟವ್ರೆ ಸ್ಟೋರಿನ. ಬೇಡದರನ್ನೆಲ್ಲ ತುಂಬಿ ಇಷ್ಟುದ್ದ. ಮತ್ತೆ ಇದ್ರೊಳಗ್ ಬರುವಂತ 2 ಸನ್ನಿವೇಶಗಳು ಅವು ಮಾತ್ರ ಪಕ್ಕಾ ಅವ್ರ ರಾಜಕೀಯದ ಲೈಫ್ ಗೆ ಕನೆಕ್ಟ್ ಆಗೋ ತರ ಕಾಣಿಸ್ಬಿಡ್ತು ನಂಗಂತೂ. ಒಂದು ಪುಟ್ಟ ಹಳ್ಳಿ, ನೀರೇ ಇಲ್ದೇನೆ ಬರಗಾಲ ಬಂದ್ ಎಲ್ಲರೂ ಸಾಯ್ತಾವ್ರೆ. ಆ ಜಾಗಕ್ಕೆ ಹೋಗ್ಬಿಟ್ಟು ಪವನ್ ಕಲ್ಯಾಣ್ ಅವರು ಅವ್ರನ್ನೆಲ್ಲ ನೋಡ್ಬಿಟ್ಟು ತುಂಬಾನೇ ಹರ್ಟ್ ಆಗಿ, ನಾನು ಆಂಧ್ರ CM, ಊಟ ಕೊಡಿ, ನೀರ್ ಕೊಡಿ, ಎಲ್ಲ ಕೊಡಿ, ಈ ಲೆವೆಲ್ ಅಲ್ಲಿ ಸಿಂಕ್ ಆಗ್ಬಿಡ್ತದೆ ಆ ಸೀನು. ಅದಾದ್ಮೇಲೆ ಇನ್ನೊಂದ್ ಹಳ್ಳಿ, ಜನಗಳನ್ನೆಲ್ಲ ವಾಡದು ಬಡದು ವಸೂಲಿ ಮಾಡ್ತಾವ್ರೆ. ಇಲ್ಲಿ ಬಂದು ವೀರನ್ ತರ ಎಂಟ್ರಿ ಕೊಟ್ಟು ಜನಗಳನ್ನೆಲ್ಲ ಕಾಪಾಡ್ತಾರೆ ಡೆಪ್ಯೂಟಿ CM ಪವನ್ ಕಲ್ಯಾಣ್. ಈ 2 ದಿನ ಟೈಮ್ ಲೈನ್ ಒಳಗಡೆ ಪೂರ್ತಿಯಾಗಿ CM ಆಗಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಪವನ್ ಕಲ್ಯಾಣ್. ನೋಡಿ, ಸ್ಟೋರಿ ಇರೋದು ಸಿಂಪಲ್. ವೀರಮಲ್ಲು ಔರಂಗಜೇಬ್ ಹತ್ರ ಹೋಗಿ ಕೊಹಿನೂರ್ ಡೈಮಂಡ್ ನ ಎತ್ತಾಕೊಂಡ್ ಬರ್ಬೇಕು. ಅದು ಒಂದ್ ಟಾಸ್ಕ್. ಇವಾಗ ಆ ಟಾಸ್ಕ್ ಮಧ್ಯದಲ್ಲಿ ಬರೋಂತ ಕೆಲವೊಂದಷ್ಟು ಸೀನ್ಸ್ ಗಳು ಇರ್ತವೆ, ಸ್ವಲ್ಪ ಇಟ್ರೆ ಓಕೆ. ಈ ರೀತಿ ಇಷ್ಟುದ್ದ ಮಾಡ್ಬಿಟ್ರೆ ಜನಗಳು ಹೆಂಗ್ ನೋಡ್ಬೇಕು? ನನಗಂತೂ ಕೂತ್ಕೊಂಡು ತಿಕ್ತಲ್ಲಿ ಉರಿ ಬಂದ್ಬಿಟ್ಟಿತ್ತು. ಪಾಪ ಬಂಕ್ ಹಾಕ್ಬಿಟ್ಟು ಹುಡುಗರು ಬಂದವ್ರೆ, ತಲೆ ಕೆಟ್ಟಬಿಟ್ಟು ಅವರು ಎದ್ದೋಡೋಗ್ಬಿಟ್ರು. ಅದ್ರಲ್ಲೂ ವಯಸ್ಸಾಗಿರೋ ಅಂಕಲ್ ಗಳು ಮಾತ್ರ ಝೂಮ್ ಹಾಕೊಂಡ್ ನೋಡ್ತಾವ್ರೆ. ಡೆಪ್ಯೂಟಿ CM ಅಲ್ವಾ, ನೋಡ್ಲೇಬೇಕು. ಅಂಡ್ ಮೈನ್ ಆಗಿ ಈ ಸಿನಿಮಾದಲ್ಲಿ ಇರಬಾರ್ದನ್ನ ಇರಿಸ್ಬಿಟ್ಟವ್ರೆ. ನಿಧಿ ಅಗರ್ವಾಲ್ ಈ ಸಿನಿಮಾದ ಹೀರೋಯಿನ್. ಕೆಲ್ಸನೇ ಇಲ್ಲ ಇವ್ರಿಗೆ. ಇವ್ರ ಕ್ಯಾರೆಕ್ಟರ್ ಯಾಕೆ ಬಂತು ಮತ್ತೆ ಯಾಕೆ ಸಿಕ್ತು ಅನ್ನೋ ಕನ್ಫ್ಯೂಷನ್ಸ್ ಅವ್ರಿಗೆ ಇರ್ತದೆ. ಆದ್ರೂ ಕೂಡ ಹಾಕವ್ರೆ ಅಂದ್ರೆ ಐ ಡೋಂಟ್ ನೋ. ಅವ್ರಿಗೆ ಹೋಗ್ಲಿ ಬಿಡಿ. ಇಷ್ಟೆಲ್ಲ ಹೇಳದ್ಮೇಲೆ ಕೊನೆ ಕ್ಲೈಮ್ಯಾಕ್ಸ್ ಶಿಟ್. ಈ ತರದೊಂದು ಕಷ್ಟಪಟ್ಟು ಸಿಚುವೇಶನ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ
ಇವ್ರಿಗೆ ಯಾವ್ದ್ರಲ್ಲಿ ಹೇಳ್ಬೇಕು? ಲೈಟ್ ಆಗಿ ಒಂದೇ ಒಂದ್ ಎಕ್ಸ್ಪ್ಲೈನ್ ಕೊಟ್ಬಿಡ್ತೀನಿ. ನಮ್ ಕನ್ನಡದಲ್ಲಿ ಕಾಂತಾರ ಅಂತ ಒಂದ್ ಸಿನಿಮಾ ಬಂದಿದೆ. ಈ ಸಿನಿಮಾದಲ್ಲೂ ಕೂಡ ಹೆವಿ VFX ನ ಯೂಸ್ ಮಾಡಿದ್ದಾರೆ. ಜಸ್ಟ್ ಬರೀ 16 ಕೋಟಿಲಿ ಆಗಿರೋಂತ ಸಿನಿಮಾ. ಅಂದ್ರೆ ಡೈರೆಕ್ಟರ್ ತಲೆ ಒಳಗಡೆ ಏನಿರ್ಬೇಕು ಅಂದ್ರೆ ಆಡಿಯನ್ಸ್ ಗಳು ಏನ್ ಕೇಳ್ತಾ ಇದಾರೆ ಅದ್ರ ತಕ್ಕನಂಗ್ ನಾವು ವರ್ಕ್ ಮಾಡ್ತಾ ಇದೀವ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಬಟ್ ಇಲ್ಲಿ ಬರೀ ಪೈಸಾ ಮಾತ್ರ ಮಾಡಿದ್ದಾರೆ. ವರ್ಕ್ ಮೇಲೆ ಯಾರು ಪೈಸಾನ ಹಾಕೇ ಇಲ್ಲ. ವೇಸ್ಟ್. ಸ್ಟೋರಿ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಈ ತರದೊಂದು ಹಿಂದೆ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ. ನೀವು ಇಷ್ಟ ಹೇಳದ್ಮೇಲೆ ಪಾರ್ಟ್ 2 ಗೋಸ್ಕರ ನಾನು ವೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದೀರಾ? ನೋ, ನಮಗ್ ಬೇಡ. ನಮಸ್ಕಾರ. ಡೆಪ್ಯೂಟಿ ಸಿಎಂ ಆಫ್ ಆಂಧ್ರ ಪ್ರದೇಶ್ ವಲ್ಲಭ. ಎಲ್ಲ ಚೀಪ್